ಉಡುಪಿಯಲ್ಲಿ ಶಾಸಕ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರದಲ್ಲಿ ಸಾಧು ಸಂತರು ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಸರ್ಕಾರದ ನಿಲುವಿನ ವಿರುದ್ಧ ಮಾತನಾಡುವವರ ಮೇಲೆ ಕೇಸ್ ಆಗತ್ತೆ. ಚಂದ್ರಶೇಖರ ಸ್ವಾಮೀಜಿ ಭಾಷಣದಲ್ಲಿ ಹೇಳಿದ್ದ ತುಣುಕು ಇಟ್ಕೊಂಡು ಕೇಸ್ ಹಾಕಲಾಗಿದೆ. ನಕ್ಸಲ್ ಪರವಾಗಿ ಮಾತನಾಡುವವರ ಬಗ್ಗೆ ಸರ್ಕಾರ ಮೃದು ಧೋರಣೆ ತಾಳುತ್ತೆ. ಸರ್ಕಾರ ತನ್ನ ನಿಲುವಿನಿಂದ ಹೊರಬಂದು ಸಾಧು ಸಂತರಿಗೆ ಗೌರವ ಕೊಡಬೇಕು ಅಂತ ಶಾಸಕ ಸುನೀಲ್ ಕುಮಾರ್ ಒತ್ತಾಯಿಸಿದ್ದಾರೆ. ಹಿಂದೂಗಳಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸರ್ಕಾರದ ವಿರುದ್ಧ, ಸರ್ಕಾರದ ನಿಲುವಿನ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವರೆಲ್ಲರ ಮೇಲೆ ಮೊಕದ್ದಮೆಗಳನ್ನ ಇವತ್ತು ಸರ್ಕಾರ ದಾಖಲಿಸ್ತಾ ಇದೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಯಾವುದೋ ಭಾಷಣದಲ್ಲಿ ಹೇಳಿದ್ರು ಅನ್ನುವಂಥ ತುಣುಕನ್ನ ಇಟ್ಟುಕೊಂಡು ಇವತ್ತು ಮೊಕದ್ದಮೆಯನ್ನು ಹಾಕುವಂತ ಸರ್ಕಾರ, ನಕ್ಸಲರ ಪರವಾಗಿ ನಿಯೋಗಗಳು ಬಂದು ನಕ್ಸಲ್ ಎನ್ಕೌಂಟರ್ನ ತಪ್ಪು ಅಂತ ಹೇಳಿರೋದ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ತಳ್ಕೊಳ್ಳುತ್ತೆ. ಇನ್ನು ಬಾಂಗ್ಲಾದೇಶ ಇಸ್ಕಾನ್ ಮುಖ್ಯಸ್ಥರ ಮೇಲೆ ದೌರ್ಜನ್ಯ ವಿಚಾರಕ್ಕೂ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇಸ್ಕಾನ್ ಬಾಂಗ್ಲಾವನ್ನ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬಾಂಗ್ಲಾದ ಹಿಂದೂಗಳಿಗೆ ನೈತಿಕ ಸ್ಥೈರ್ಯ ತುಂಬೋದಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಡಿಸೆಂಬರ್ 4 ಮತ್ತು 5ರಂದು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುವ ನಿರ್ಧಾರ ಮಾಡಲಾಗಿದೆ. ಇನ್ನು ಡಿಸೆಂಬರ್ 4ರಂದು ಉಡುಪಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯಲಿದೆ. ಸಾವಿರಾರು ಹಿಂದೂಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಶಾಸಕ ಸುನೀಲ್ ಕುಮಾರ್ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಇಸ್ಕಾನಿನ ಸಂತರನ್ನ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಬಂಧನ ಮಾಡಿ ಅವರನ್ನ ಇಸ್ಕಾನನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಹೊರಟಿರುವಂತಹ ಸ್ಥಿತಿನಲ್ಲಿ ಮತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತೋರಿಸ್ತಾ ಮತ್ತು ಬಾಂಗ್ಲಾ ಸರ್ಕಾರ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇಡೀ ರಾಜ್ಯಾದ್ಯಂತ 4 ಮತ್ತು 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡಬೇಕು. ಚಂದ್ರಶೇಖರ್ ಸ್ವಾಮೀಜಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವ ವಿಷಯಕ್ಕೆ ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಯಾವ ವಿಷಯದ ಆಧಾರದಲ್ಲಿ ಮಾತನಾಡಿದಾರೋ ಗೊತ್ತಿಲ್ಲ. ಆ ಬಳಿಕ ಮಾತನಾಡಿರುವುದರಲ್ಲಿ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ಕೂಡ ಎಫ್ಐಆರ್ ಹಾಕ್ತೀರಾ ಅಂದ್ರೆ ಅರ್ಥವಿದೆಯಾ ಅಂತ ಶಾಸಕ ಎ ಮಂಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸಮೀರ್ ದೇವೇಗೌಡರ ಕುಟುಂಬದವರನ್ನ ಕೊಂಡ್ಕೊಳ್ತೇವೆ ಎಂದಿದ್ದಾರೆ. ಇನ್ನು ಅವರ ಮೇಲೆ ಏಕೆ ಎಫ್ಐಆರ್ ಹಾಕಲಿಲ್ಲ ಸರ್ಕಾರ ಅಂತ ಮಡಿಕೇರಿಯಲ್ಲಿ ಅರಕಲಗೂಡು ಶಾಸಕ ಎ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಸ್ವಾಮಿ ಅವರು ಯಾವ ಕಾಂಟ್ರಾಸ್ಟ್ ಅಲ್ಲಿ ಮಾತಾಡಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಮಾತಾಡಾದ್ಮೇಲೆ ನಾನು ಮಾತಾಡೋ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅವರು ಕ್ಷಮೆನೂ ಕೂಡ ಕೇಳಿದ ಮೇಲೆ ಒಬ್ಬ ಎಫ್ಐಆರ್ ಆಗ್ತಾರೆ ಅಂತಂದ್ರೆ ಅರ್ಥ ಎಂಥದ್ದು? ಅದೇ ಆಯ್ತಪ್ಪ, ಜಮೀರ್ ಏನು ಮಾತಾಡಿದ್ರು, ಕೊಂಡ್ಕೋತೀವಿ ನಾವು ಅಂತ ಮಾತಾಡಿದ್ರು. ಮತ್ತು ಎಫ್ಐಆರ್ ಆಗಿಲ್ಲ, ಸರ್ಕಾರ ಮಾಡಬೇಕು, ಸೋಮೋಟ ಹಾಕೋಬೇಕು. ಪ್ರಚೋದನೆ ಮಾಡ್ತಕ್ಕಂಥ ತಪ್ಪು ಅಂತ ಅಟ್ಲೀಸ್ಟ್ ಇವರು ಸಾರಿ. ಚಂದ್ರಶೇಖರ್ ಸ್ವಾಮೀಜಿಯವರ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಉದಯ್ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲದಕ್ಕೂ ಕೇಸ್ ಹಾಕಿಕೊಂಡು ಹೋದ್ರೆ ಅಂತ್ಯವೇ ಇರೋದಿಲ್ಲ. ಸ್ವಾಮೀಜಿಯವರ ಹೇಳಿಕೆ ತಪ್ಪಿರಬಹುದು, ಆದರೆ ಅವರು ಬಾಯಿ ತಪ್ಪು ಹೇಳಿದ್ದಾರೋ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೋ ಗೊತ್ತಿಲ್ಲ. ಸ್ವಾಮೀಜಿಯವರು ಸಾರ್ವಜನಿಕವಾಗಿ ಇರಬೇಕು. ಯಾರೂ ಪರ ಅಥವಾ ವಿರುದ್ಧವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಶಾಸಕ ಉದಯ್ ತಿಳಿಸಿದ್ದಾರೆ. ಸಹಜ, ಇದೇನು ಹೊಸದಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾರೆ. ಎಲ್ಲಕ್ಕೂ ಕೇಸ್ ಹಾಕೊಂಡು ಹೋದ್ರೆ ಅದಕ್ಕೇನು ಅಂತ್ಯನೇ ಇರಲ್ಲ. ಹೇಳಿದ ತಪ್ಪು ಅಂತೀವಿ, ಸ್ವಾಮೀಜಿ ಸರಿ ಅಂತ ಹೇಳಿಕೆ ತಪ್ಪಿರ್ಬೋದು, ಬಟ್ ಯಾವ ಉದ್ದೇಶದಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಬಾಯಿ ತಪ್ಪಿ ಮತದಾನ ರದ್ದು ಮಾಡಿ ಅವ್ರ ಹೇಳಿಕೆ ತಪ್ಪೆ, ಅದ್ರಲ್ಲೇನು ಎರಡನೇ ಮಾತಿಲ್ಲ. ಚನ್ನಪಟ್ಟಣದ ಕೃತಜ್ಞತಾ ಸಭೆ ಬಳಿಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಗೆಲುವಿನ ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರುವ ಎಚ್ಡಿಕೆ ಮುಂದಿನ ಚುನಾವಣೆಯಲ್ಲಿ 25,000 ಮತಗಳ ಅಂತರದಲ್ಲಿ ಗೆಲ್ತೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಕ್ಷೇತ್ರದ ಜನ 87,000 ಮತಗಳನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸಿದ್ದೇನೆ. ನಮ್ಮ ನಿರೀಕ್ಷೆಗೂ ಮೀರಿ ಕಾರ್ಯಕರ್ತರು ಬಂದಿದ್ದಾರೆ. ಕಾರ್ಯಕರ್ತರು ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿಲ್ಲ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ದಾವಣಗೆರೆ ಸದಗಂಗಾ
ಸ್ಕೂಲ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಸಿದ್ಧಗಂಗಾ ಶಾಲೆ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಈ ವೇಷಭೂಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದ್ದು, ಸ್ವಾತಂತ್ರ್ಯ ಹೋರಾಟಗಾರರು, ಶರಣರು, ರೈತರು ಸಂಬಂಧಿಸಿದಂತೆ ವಿವಿಧ ವೇಷಭೂಷಣ ತೊಟ್ಟು ಮಕ್ಕಳು ಮಿಂಚಿದ್ದಾರೆ. ಇನ್ನು ಸಂಗೊಳ್ಳಿ ರಾಯಣ್ಣ, ವೀರ ರಾಣಿ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ವೇಷದಲ್ಲಿ ಮಕ್ಕಳು ಗಮನ ಸೆಳೆದಿದ್ದಾರೆ. ಇತ್ತ ವೀರ ಯೋಧರ ವೇಷಭೂಷಣವನ್ನ ತೊಟ್ಟು ಮಕ್ಕಳು ಸಂಭ್ರಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಭಾಗಿಯಾಗಿದ್ದರು. ಧಾರವಾಡದಲ್ಲಿ ನಡೆದ ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ರಾಜ್ಯದ ನೀರಾವರಿ ವ್ಯವಸ್ಥೆ ಬಗ್ಗೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನೀರಾವರಿ ಚರ್ಚೆ ಅಂದರೆ ತುಂಬಿದ ನದಿಗಳ ಬಗ್ಗೆ ಚರ್ಚೆ ನಡೀತಿದೆ, ನೀರು ಇಲ್ಲದಿರುವ ಕೆರೆಗಳ ಬಗ್ಗೆ ಚರ್ಚೆ ನಡೆದಿಲ್ಲ. ನೀರಿಲ್ಲದ ಕಡೆ ನೀರು ಹಾಯಿಸೋದೇ ನಿಜವಾದ ನೀರಾವರಿ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾವೇರಿ ನದಿ ನೀರಿಗೆ ರಾಜಕೀಯ ಶಕ್ತಿ ಬಂದಿದೆ. ಕಾವೇರಿ ವಿವಾದ ಅಂದರೆ ಒಂದು ಕರ್ನಾಟಕದಲ್ಲಿ, ಇನ್ನೊಂದು ಚೆನ್ನೈನಲ್ಲಿ ಸಿಂಹಾಸನ ಅಲುಗಾಡುತ್ತದೆ. ಆ ನದಿ ನೀರಿಗೆ ಈಗ ರಾಜಕೀಯ ಶಕ್ತಿ ಬಂದಿದೆ. ಆದರೆ ಹಳ್ಳಿ, ಕೆರೆ, ಹಳ್ಳ ಕೊಳ್ಳಗಳಿಗೆ ರಾಜಕೀಯ ಶಕ್ತಿ ಇಲ್ಲ. ಎಲ್ಲಾ ಪ್ರದೇಶದ ಅಭಿವೃದ್ಧಿಗೆ ಬದ್ಧತೆ ಬೇಕಿದೆ. ಈ ಬಗ್ಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬದ್ಧತೆಯನ್ನ ತೋರಿಸಬೇಕಿದೆ ಅಂತ ಸಾಹಿತಿ ಬರಗೂರು ರಾಮಚಂದ್ರಪ್ಪ ತಿಳಿಸಿದ್ದಾರೆ. ಅಭಿವೃದ್ಧಿ ಅಂದರೆ ಏನು, ಎಲ್ಲಿ ನೀರಾವರಿ ಚರ್ಚೆ ಎಲ್ಲ ಎಲ್ಲಿ ನಡೆಯುತ್ತೆ ಅಂತ ಅಂದರೆ, ನೀರು ತುಂಬಿರೋ ನದಿಗಳ ಬಗ್ಗೆ ನಡೀತಿದೆ, ನೀರಿಲ್ದಿರೋ ಕೆರೆಗಳ ಬಗ್ಗೆ ನಡೀತಿಲ್ಲ. ನಿಜವಾದ ನೀರಾವರಿ, ನೀರಿಲ್ಲದ ಕಡೆ ನೀರನ್ನು ಹಾಯಿಸುವುದೇ ನಿಜವಾದ ನೀರಾವರಿ. ಆದರೆ ಕಾವೇರಿಗೆ ಇವಕ್ಕೆಲ್ಲ ರಾಜಕೀಯ ಶಕ್ತಿ ಬಂದುಬಿಟ್ಟಿದೆ ನೋಡಿ. ಯಾಕೆ ಬಂದಿದೆ ಅಂತಂದರೆ, ಕಾವೇರಿ ವಿವಾದ ಆದ ಕೂಡಲೇ ಚೆನ್ನೈಯಲ್ಲಿ ಒಂದು ಸಿಂಹಾಸನ ಅಲುಗಾಡುತ್ತೆ, ಕರ್ನಾಟಕದಲ್ಲಿ ಒಂದು ಸಿಂಹಾಸನ ಅಲುಗಾಡುತ್ತೆ. ಹಾಗಾಗಿ ನದಿ ನೀರಿಗೆ ರಾಜಕೀಯ ಶಕ್ತಿ ಇದೆ, ಹಳ್ಳಿ ಕೆರೆಗಳಿಗೆ ರಾಜಕೀಯ ಶಕ್ತಿ ಇಲ್ಲ, ಹಳ್ಳ ಕೊಳ್ಳಗಳಿಗೆ ರಾಜಕೀಯ ಶಕ್ತಿ ಇಲ್ಲ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದರೆ, ನನ್ನ ಸ್ನೇಹಿತ ಕೇಳಿದಂತಹ ಪ್ರದೇಶಗಳಿದೆಯಲ್ಲ, ಆ ಪ್ರದೇಶದ ಜೊತೆಗೆ ನಾನು ಹುಟ್ಟಿರೋ ಪ್ರದೇಶನೂ ಅಭಿವೃದ್ಧಿ ಆಗುತ್ತೆ. ಅಂಥದ್ದೊಂದು ಬದ್ಧತೆ ಬೇಕು ಸರ್. ಟಿವಿಜಿ ನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಜೋರಾಗಿಯೇ ಕಂಡುಬಂದಿದೆ. ಮಳೆ ಹಾಗೂ ಮೋಡ ಕವಿದ ವಾತಾವರಣ ನಡುವೆಯೂ ಕೋಲಾರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ರಾಜ್ಯದ ಗಡಿನಾಡು ಮುಳಬಾಗಿಲಿನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಜೋರಾಗಿತ್ತು. ಕುದುರೆ ಸಾರೋಟನಲ್ಲಿ ತಾಯಿ ಚಾಮುಂಡೇಶ್ವರಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಶಾಸಕ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳಿಂದ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದ್ದು, ಅದ್ದೂರಿ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಇನ್ನು ಮುಳಬಾಗಿಲು ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಕೆಡಿಪಿ ಸಭೆಯನ್ನು ನಡೆಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ. ಇನ್ನು ಈ ಸಭೆಯಲ್ಲಿ ಶಾಸಕ ಆರ್ಗ ಜ್ಞಾನೇಂದ್ರ, ಚನ್ನಬಸಪ್ಪ, ಶಾರದಾ ಪೂರ್ಯನಾಯ್ಕ್, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ಸೂರಜ್ ಹೆಗಡೆ ಉಪಸ್ಥಿತರಿದ್ದರು. ವಿಜಯಪುರ ನಗರದ ಜಾಡಗರಲ್ಲಿಯೂ ಹೂ ಮಾರುತ್ತಾ ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ ಮಹಿಳೆಯ ಮನೆಗೆ ಕಾಶಿಪೀಠದ ಜಗದ್ಗುರುಗಳು ದಿಢೀರೆಂದು ಭೇಟಿ ನೀಡಿದ್ದಾರೆ. ಕಸ್ತೂರ ಬಳಬಟ್ಟಿ ಎನ್ನುವ ಭಕ್ತೆಯನ್ನ ಆಶೀರ್ವಾದಿಸಿದ್ರು. ಕಾಶಿ ಜಗದ್ಗುರುಗಳ ಮೊಬೈಲ್ ನಂಬರ್ ಪಡಿತಾ ಇದ್ದ ಕಸ್ತೂರಿ ಬಳಬಟ್ಟಿ ಕಳೆದ 1 ವರ್ಷದಿಂದ ಜಗದ್ಗುರುಗಳಿಗೆ ಮನೆಗೆ ಭೇಟಿ ನೀಡುವಂತೆ ಕರೆ ಮಾಡ್ತಾ ಇದ್ಲು. ಇಂದು ಅಚಾನಕ್ ಆಗಿ ಜಗದ್ಗುರುಗಳು ಕಸ್ತೂರಿ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಈ ವೇಳೆ ಬಡತನ ನಡುವೆಯೂ ಕಸ್ತೂರಿ 10,000 ರೂಪಾಯಿಗಳನ್ನ ಕಾಶಿಪೀಠಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಕಾರ್ತಿಕ ದೀಪೋತ್ಸವ ಎರಡೇ ವಿಜೃಂಭಣೆಯಿಂದ ನಡೀತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ದೀಪೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರದೊಂದಿಗೆ ಕಳಸೇಶ್ವರ ದೇವರ ಅಡ್ಡ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಗಿರಿಜಾಂಬ ದೇವಸ್ಥಾನದವರೆಗೂ ಕೂಡ ಮೆರವಣಿಗೆ ನಡೆಸಲಾಗಿದೆ. ಇನ್ನು ದೀಪೋತ್ಸವದ ಹಿನ್ನೆಲೆ ನೂರಾರು ಭಕ್ತರು ವಿವಿಧೆಡೆಗಳಿಂದ ಆಗಮಿಸಿದರು.
ಬೆಂಗಳೂರು ಉತ್ತರ ತಾಲೂಕಿನ ಗೋಪಾಲಪುರ ಗ್ರಾಮದ ಬಿಷಪ್ ಸರ್ಜೆಂಟ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಮಾಡಿದ್ದಾರೆ. ಇಂಗ್ಲಿಷ್ ಭಾಷೆ ಭರಾಟೆಯ ಖಾಸಗಿ ಶಾಲೆಯಲ್ಲಿ ಕನ್ನಡಿ ದಿಂಡಿಮ ಮೊಳಗಿಸಿದ್ದಾರೆ. ಜಾನಪದ ಕಲಾ ತಂಡಗಳ ಮೆರಗಿನೊಂದಿಗೆ ಕನ್ನಡ ಜಾಗೃತಿ ಜಾಥಾವನ್ನ ಮಾಡಿದ್ದಾರೆ. ಇಂಗ್ಲಿಷ್ ಕಲಿಕೆಯ ನಡುವೆ ಕನ್ನಡ ಹಬ್ಬದ ಗೀತೆಗಳಿಗೆ ಮಕ್ಕಳು ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಹೊಸ ಪೀಳಿಗೆಗೆ ಪ್ರೇರಣೆ ನೀಡೋದಕ್ಕೆ ಕನ್ನಡ ವಿಷಯಗಳ ಕುರಿತು ಅರಿವು ಮೂಡಿಸಿದ್ದಾರೆ. ಕನ್ನಡ ಸಾಮರ್ಥ್ಯ ಮನೋಭಾವ ಕ್ವಿಜ್ನಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಹಾಗೂ ನಗದು ಬಹುಮಾನ ವಿತರಣೆ ಮಾಡಿದ್ದಾರೆ. ಮಂಗಳೂರು ಕಡೆಯಿಂದ ಉಡುಪಿ ಕಡೆಗೆ ಬರ್ತಾ ಇದ್ದ ಮೀನು ಸಾಗಾಟಗಾರರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ದಂಡ ವಿಧಿಸಿದ್ದಾರೆ. ಮೀನು ಸಾಗಾಟ ಲಾರಿಯೊಂದು ಎರ್ಮಾಳು ಸೇತುವೆಯಲ್ಲಿ ಮೀನು ತ್ಯಾಜ್ಯದ ನೀರು ಚೆಲ್ಲುತ್ತಾ ಹೋಗ್ತಾ ಇದ್ರು. ಗ್ರಾಮಸ್ಥರು ಎಚ್ಚರಿಕಾ ನಾಮಫಲಕ ಅಳವಡಿಸಿದ್ರು. ಕ್ಯಾರೆ ಅನ್ನದೇ ಹೆದ್ದಾರಿ ಸಂಚಾರ